ಬಿಜೆಪಿ ವಿಡಿಯೋ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ಮನೆಗೆ ಆಗಮಿಸಿದ್ದಾರೆ ವಿಜುಗೌಡ ಪಾಟೀಲ್. ಶಾಸಕ ಸ್ಥಾನಕ್ಕಾಗಿ ವಿಜುಗೌಡಗೆ ಹಣ ಕೇಳಿದಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಧಾನಸಭೆಯಲ್ಲಿ ವಿಡಿಯೋವನ್ನ ರಿಲೀಸ್ ಮಾಡೋದಕ್ಕೆ ಬಿಜೆಪಿಯವರು ಸಿದ್ಧತೆಯನ್ನ ನಡೆಸಿದ್ದಾರೆ. ಯಾಕೆಂದ್ರೆ ಆಡಿಯೋ ಬಾಂಬ್ಗೆ ಪ್ರತಿತಂತ್ರವಾಗಿ ವಿಡಿಯೋ ಬಾಂಬ್ ಅನ್ನ ಸಿಡಿಸೋದಕ್ಕೆ ಬಿಎಸ್ವೈ ಮುಂದಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಆ ಒಂದು ವಿಡಿಯೋ ವಿಜುಗೌಡ ಅವರದ್ದೇ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ವಿಜುಗೌಡ ಬಳಿ ಎಚ್ಡಿಕೆ ಹಣ ಕೇಳಿದಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಬಿಜೆಪಿ ಇದೇ ವಿಡಿಯೋವನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಈ ಸಂಬಂಧ ಚರ್ಚೆಗೆ ಬಿಎಸ್ವೈ ಮನೆಗೆ ವಿಜುಗೌಡ ಪಾಟೀಲ್ ಆಗಮಿಸಿದ್ದಾರೆ. ಬಿಎಸ್ವೈ ಮನೆಗೆ ಹಲವು ಕಮಲ ನಾಯಕರು ಕೂಡ ಆಗಮಿಸಿದ್ದಾರೆ. ಗೋವಿಂದ ಕಾರಜೋಳ, ಶಾಸಕ ಸುನಿಲ್ ಕುಮಾರ್, ಮಾಧುಸ್ವಾಮಿ, ರೇಣುಕಾಚಾರ್ಯ ಕೂಡ ಆಗಮಿಸಿರುವಂತದ್ದು. ಅವರು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪನವರ ಜೊತೆ. ಈ ಶಾಸಕರೆಲ್ಲ ಕೂಡ ಸೇರ್ಕೊಂಡು ಇಲ್ಲಿ ಯಾವ ರೀತಿಯಾಗಿ ತಂತ್ರವನ್ನ ರೂಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ವಿಜುಗೌಡ ಪಾಟೀಲ್ ಬಿಎಸ್ವೈ ಮನೆಗೆ ಹೋದಂತಹ ಸಂದರ್ಭ. ಈಗ ಆಲ್ರೆಡಿ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರ ಜೊತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಲಿನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಾಲಿನಿ, ಬಿಎಸ್ವೈ ನಿವಾಸದಲ್ಲಿ ಏನೆಲ್ಲ ಆಗ್ತಾ ಇದೆ ಈಗ ಅಂತ? ಪೃಥ್ವಿ, ಏನು ಕಳೆದ 1 ಗಂಟೆಯಿಂದ ವಿಜುಗೌಡ ಅವರು ಬಂದಿದ್ದಾರೆ ಏನು ಬಿಎಸ್ವೈ ಅವರ ಮನೆಗೆ. ಸೊ ಕಳೆದ 1 ಗಂಟೆಯಿಂದಲೂ ಕೂಡ ಏನು ಆಡಿಯೋ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು MLC ವಿಚಾರವಾಗಿ 25 ಕೋಟಿ ಹಣವನ್ನ ಕೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಮತ್ತು ವಿಡಿಯೋ ಎರಡೂ ಕೂಡ ನನ್ನ ಬಳಿ ಇದೆ ಅಂತ ವಿಜುಗೌಡ ಅವರು ಬಾಂಬ್ ಸಿಡಿಸಿದ್ರು. ಈ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲೇ ಚರ್ಚೆ ನಡೀತಿದೆ ಬಿಎಸ್ವೈ ಅವರ ಮನೆಯಲ್ಲಿ ಅಂತ ಹೇಳ್ಬೋದು. ಸೊ ಈಗಾಗಲೇ ಕೆಲವು ಬಿಎಸ್ವೈ ಅವರ ಆಪ್ತ ಶಾಸಕರು ಇಲ್ಲಿಗೆ ಬಂದಿದ್ದಾರೆ. ಅವರ ಜೊತೆ ಚರ್ಚೆ ನಡೆಸಿ ಇಲ್ಲೇ ಏನು ಆಡಿಯೋನ ಅಂದ್ರೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಆಡಿಯೋ ರಿಲೀಸ್ ಮಾಡ್ಬೇಕಾ ಅಥವಾ ಇವತ್ತು ಮಾಡ್ಬೇಕಾ ನಾಳೆ ಮಾಡ್ಬೇಕಾ ಅನ್ನೋದ್ರ ಕುರಿತು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸೊ ಇನ್ನೇನು ಸಾಕಷ್ಟು ಶಾಸಕರು, ರೇಣುಕಾಚಾರ್ಯ ಆಗಿರ್ಬೋದು, ಅವರೆಲ್ಲರೂ ಕೂಡ ಈಗ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಈಗ ಅವರು ವಿಧಾನಸೌಧಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಒಂದು ಪಕ್ಷ ವಿಧಾನಸೌಧದಲ್ಲಿ ಮಾಡಬಹುದು, ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಆಡಿಯೋ ರಿಲೀಸ್ ಮಾಡುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಪೃಥ್ವಿ, ಶಾಲಿನಿ, ಇಲ್ಲಿ ಪ್ರಮುಖವಾಗಿ ಅಂದ್ರೆ 11 ಗಂಟೆಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶುರುವಾಗುತ್ತೆ ಅಧಿವೇಶನ ಕೂಡ. ಯಡಿಯೂರಪ್ಪನವರು ಹೊರಟ್ರ ಈಗ ಆಲ್ರೆಡಿ ಮನೆಯಿಂದ? ಇನ್ನೂ ಇಲ್ಲ ಪೃಥ್ವಿ, ಯಡಿಯೂರಪ್ಪ ಅವರು ಮನೆಯಲ್ಲೇ ಇನ್ನೂ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಈಗಷ್ಟು 1-2-3 ಶಾಸಕರು ಮನೆಯಿಂದ ಹೊರಗಡೆ ಬರ್ತಾ ಇದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಯಡಿಯೂರಪ್ಪ ಅವರು ವಿಧಾನಸೌಧಕ್ಕೆ ಹೊರಡುವಂತಹ ಸಾಧ್ಯತೆ ಇದೆ. ಸೊ ಅಧಿವೇಶನಕ್ಕೂ ಮುನ್ನ ಪ್ರೆಸ್ ಮೀಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಮಾತುಗಳು ಕೇಳಿ ಬರ್ತಿದೆ. ಓಕೆ, ಥ್ಯಾಂಕ್ ಯು ಶಾಲಿನಿ ನಿಮ್ಮೆಲ್ಲ ಮಾಹಿತಿಗಾಗಿ.